ಸ್ನೇಹಿತರೆ ನಮಸ್ಕಾರ. 1970ರ ದಶಕದಲ್ಲಿ ಬೆಂಗಳೂರಿನಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಪ್ರೇಮ್ ನಿರ್ದೇಶನ ಮತ್ತು KVM ಪ್ರೊಡಕ್ಷನ್ನಲ್ಲಿ ಮೂಡಿಬರುತ್ತಿರುವ ಸಿನಿಮಾ ಕೇಡಿ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಕಾಳಿದಾಸನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸಿನಿಮಾದಲ್ಲಿ ಬಾಲಿವುಡ್ ಮತ್ತು ಕನ್ನಡ ನಟ ನಟಿಯರಿದ್ದಾರೆ. ಈ ಸಿನಿಮಾದಲ್ಲಿ ಸಂಜಯ್ ದತ್ ದಗ್ದೇವನಾಗಿ, ಶಿಲ್ಪಾ ಶೆಟ್ಟಿ ಸತ್ಯವತಿ ಪಾತ್ರದಲ್ಲಿ, ರವಿಚಂದ್ರನ್ ಅಣ್ಣಯ್ಯಪ್ಪ ಪಾತ್ರದಲ್ಲಿ, ರಮೇಶ್ ಅರವಿಂದ್ ಧರ್ಮನಾಗಿ ಕಾಣಿಸಿಕೊಂಡಿದ್ದು, ವಿಜಯ್ ಸೇತುಪತಿ, ನೋರಾ ಫತೇಹಿ, ರೇಷ್ಮಾ ನಾನಯ್ಯ, ಜೀಶು ಶೆನ್ಗುಪ್ತಾ, ಅಮ್ಜದ್ ಖುರೇಶಿ ಮುಂತಾದ ನಟ ನಟಿಯರನ್ನು ಈ ಸಿನಿಮಾದಲ್ಲಿ ಕಾಣಬಹುದು. ವಿಡಿಯೋ ಸ್ಟಾರ್ಟಿಂಗಲ್ಲಿ 1970ರ ಕತೆ ಅಂತ ಹೇಳಿದೆ. ಇದರಲ್ಲಿ ಯಾವ ಕತೆ ಇದೆ ಅಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಬೈ ಮಿಸ್ಟೇಕ್ ಅಂಡರ್ವರ್ಲ್ಡ್ಗೆ ಹೇಗೆ ಕಾಲಿಡ್ತಾನೆ, ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟ ಮೇಲೆ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಹೇಗೆ ಆಳ್ತಾನೆ ಅನ್ನೋದೇ ಈ ಸಿನಿಮಾದ ಕಥಾವಸ್ತು. ಇನ್ನು ಈ ಸಿನಿಮಾದ ಬಜೆಟ್ ವಿಚಾರಕ್ಕೆ ಬರೋದಾದರೆ, ರೇಷ್ಮಾ ನಾನಯ್ಯ ಹೀರೋಯಿನ್ ಆಗಿ, ಧ್ರುವ ಸರ್ಜಾ ಹೀರೋ ಆಗಿ ನಟಿಸಿರುವ ಈ ಸಿನಿಮಾ 17 ರಿಂದ 20 ಕೋಟಿ ಬಜೆಟ್ ಒಳಗೆ ನಿರ್ಮಾಣವಾಗಿದ್ದು, ಇದೇ ವರ್ಷ ಏಪ್ರಿಲ್ 30ಕ್ಕೆ ರಿಲೀಸ್ಗೆ ರೆಡಿಯಾಗಿದೆ. ಈ ಸಿನಿಮಾದಲ್ಲಿ 6 ಹಾಡುಗಳಿದ್ದು, ಈಗಾಗಲೇ ಚಿತ್ರತಂಡ 4 ಹಾಡುಗಳನ್ನು ರಿಲೀಸ್ ಮಾಡಿ ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಈ 4 ಹಾಡುಗಳಲ್ಲಿ ಶಿವ ಸಾಂಗ್ ರಿಲೀಸ್ ಮಾಡಿದಾಗ ಆ ಸಾಂಗ್ ತುಂಬ ಟ್ರೆಂಡಿಂಗಲ್ಲಿತ್ತು. ಅದೇ ಟೈಮಲ್ಲಿ ಮೂವಿ ರಿಲೀಸ್ ಮಾಡಿದರೆ ಮೂವಿ ತುಂಬ ಜನಕ್ಕೆ ರೀಚ್ ಆಗ್ತಿತ್ತು. ಆದರೆ ಈಗ ಮೂವಿ ರಿಲೀಸ್ ಮಾಡ್ತಿರೋದ್ರಿಂದ ಚಿತ್ರದಲ್ಲಿರುವ ಸಾಂಗ್ಗಳೇ ಕೆಲವರಿಗೆ ಮರ್ತೋಗಿದೆ. ಇನ್ನು ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಇದರಲ್ಲಿ 6 ಹಾಡುಗಳ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಒಂದು ಹಾಡು 3 ನಿಮಿಷ ಅಂದರೂ 6 ಹಾಡಿಗೆ 18 ನಿಮಿಷ ಟೈಮ್ ಕಿಲ್ ಆಗುತ್ತೆ. ಅದೇ 6 ಸಾಂಗ್ ಬದಲಿಗೆ 2 ಸಾಂಗ್ಗಳನ್ನ ಇಟ್ಟಿದ್ರೆ 10 ರಿಂದ 12 ನಿಮಿಷ ಟೈಮ್ ಉಳಿತಿತ್ತು. ಅದೇ 10 ರಿಂದ 12 ನಿಮಿಷ ಟೈಮಲ್ಲಿ ಒಂದೊಳ್ಳೆ ಸೀನ್ನ ಇಟ್ಟಿದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮೂವಿ ಚೆನ್ನಾಗಿರ್ತಿತ್ತು. ಇನ್ನೊಂದೇನೆಂದರೆ, ಪ್ರತಿ ಸಲಿನೂ ಧ್ರುವ ಸರ್ಜಾ ಅವರಿಗೆ ಯಾಕೆ ಅನ್ಯಾಯ ಆಗುತ್ತೋ ಗೊತ್ತಿಲ್ಲ. ಅನ್ಯಾಯ ಏನಂದರೆ, ಒಂದು ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಒಂದು ಡೇಟ್ ಬಿಡ್ತಾರೆ, ರಿಲೀಸ್ ಮಾಡ್ತೀವಿ ಅಂತ. ಅದೇ ಡೇಟ್ಗೆ ಧ್ರುವ ಸರ್ಜಾ ಅವ್ರ ಮೂವಿ ಇದುವರೆಗೂ ಯಾವುದು ರಿಲೀಸ್ ಆಗಿಲ್ಲ, ಪೋಸ್ಟ್ಪೋನ್ ಮಾಡ್ಕೊಂಡೇ ಹೋಗ್ತಿರ್ತಾರೆ. ಕೇಡಿ ಮೂವಿ 2025 ಸೆಪ್ಟೆಂಬರ್ 4ಕ್ಕೆ ಬಿಡ್ತೀವಿ ಅಂತ ಹೇಳಿದರು. ಆದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡ್ಬಂದು 2026 ಏಪ್ರಿಲ್ 30ಕ್ಕೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ರೀಸನ್ ಕೇಳಿದರೆ ಪ್ರೊಡಕ್ಷನ್ ವರ್ಕ್ ಇತ್ತು, ಇನ್ನು ಶೂಟಿಂಗ್ ಬಾಕಿ ಇತ್ತು ಅಂತ ಹೇಳ್ತಿದ್ದಾರೆ. ಕೆಲವೊಂದು ಮಾಹಿತಿ ಪ್ರಕಾರ ಸುದೀಪ್ ಅವರಿಗೆ ಈ ಮೂವಿಲಿ ಗೆಸ್ಟ್ ರೋಲ್ ಕೊಡ್ತಿರೋದ್ರಿಂದ ಮೂವಿನ ಪೋಸ್ಟ್ಪೋನ್ ಮಾಡಬೇಕಾಯಿತು. ಯಾಕಂದರೆ ಸುದೀಪ್ ಅವ್ರ ಶೂಟಿಂಗ್ ಇನ್ನೂ ಮುಗ್ದಿರಲಿಲ್ಲ, ಹಾಗಾಗಿ ಮೂವಿನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಚಿತ್ರತಂಡ ಈ ಮೂವಿಲಿ ಸುದೀಪ್ ಅವ್ರ ಗೆಸ್ಟ್ ರೋಲ್ ಇದೆ ಅಂತ ಇದುವರೆಗೂ ಹೇಳ್ಕೊಂಡಿಲ್ಲ. ಪಾರ್ಟ್ 2ನಲ್ಲಿ ಸುದೀಪ್ ಅವ್ರ ಗೆಸ್ಟ್ ರೋಲ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನನಗನ್ಸೋದೇನೆಂದರೆ, ಪಾರ್ಟ್ 1ನಲ್ಲೇ ಸುದೀಪ್ ಅವ್ರ ಗೆಸ್ಟ್ ರೋಲ್ ಇದೆ, ಅದನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಅನಿಸುತ್ತೆ. ಇನ್ನು ಈ ಸಿನಿಮಾ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಒಟ್ಟು 5 ಭಾಷೆಗಳಲ್ಲಿ ರಿಲೀಸ್ ಆಗುತ್ತಿದ್ದು, 2026ರಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡುವ ಎಲ್ಲ ಅವಕಾಶಗಳಿವೆ. ಕೊನೆಯದಾಗಿ ಈ ವಿಡಿಯೋ ನೋಡ್ತಿರೋರು 2026ರಲ್ಲಿ ಯಾವ ಮೂವಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.